ಇವತ್ತಿನ ಕಾರ್ಯಕ್ರಮದಲ್ಲಿ 7ನೇ ತಾರೀಕಿಂದ 14ನೇ ತಾರೀಕಿನವರೆಗೆ ಈ ವಾರದಲ್ಲಿ 12 ರಾಶಿಗಳ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಡ್ತೀವಿ. ಜೊತೆಗೆ ಈ ವಾರ ಗುರುಗ್ರಹ ಹಾಗೆ ಕುಜಗ್ರಹ ಬದಲಾವಣೆ ಆಗಿದೆ. ಇದರಿಂದ ಏನೆಲ್ಲ ಪರಿಣಾಮ ಆಗುತ್ತೆ, ಯಾವೆಲ್ಲ ರಾಶಿಗಳ ಬಗ್ಗೆ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀವಿ. ನಮ್ಮ ಜೊತೆ ಇದ್ದಾರೆ ಜ್ಯೋತಿಷ್ಯ ಬ್ರಹ್ಮ ಆರ್ಯವರ್ಧನ್ ಗುರುಜಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನ ಶ್ರೀಮನ್ ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತೆ. ಅರಿಗೂ ಶಣಂದೆ ಗುರುಗೂ ಶಣಂದೆ ವಾಗ್ದೇವಿ ಸರಸ್ವತಿ ಕೂಡ ಶಣಂದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್ ಹೇಳ್ತೀನಿ ಅಂತ ಆಗುತ್ತೆ ಅಂತ ಹೇಳ್ತೀನಿ. ಅಭಿಮಾನಿ ದೇವರಿಗೆ ಗೊತ್ತು. ಓಕೆ ಗುರುಜಿ, ಇದೇ ವಾರದಲ್ಲಿ 5ನೇ ತಾರೀಕು ಮತ್ತು 8ನೇ ತಾರೀಕು ಗುರುಗ್ರಹ ಕುಜಗ್ರಹ ಬದಲಾವಣೆ ಆಗ್ತದೆ. ಮೊದಲನೇದಾಗಿ ಗುರುಗ್ರಹ ನೋಡ್ತಾ ಹೋಗೋಣ. 5ನೇ ತಾರೀಕು ಬದಲಾವಣೆ ಆಗ್ತದೆ. ಯಾವ ರಾಶಿಯಿಂದ ಯಾವ ರಾಶಿಗೆ ಮತ್ತು ಯಾವ ರಾಶಿ ಮೇಲೆ ಪರಿಣಾಮ ಬೀಳ್ತಿದೆ, ಇದರಿಂದ ಏನೆಲ್ಲ ಆಗುತ್ತೆ ಅಂತ ತಿಳಿಸೋದಾದ್ರೆ ನೋಡಿ. ಮೊದಲಿಗೆ 7ನೇ ತಾರೀಕು ಭಾನುವಾರದಿಂದ 14ನೇ ತಾರೀಕು ಭಾನುವಾರದ ಬಗ್ಗೆ ರಾಶಿ ಭವಿಷ್ಯದಲ್ಲಿ ಇದರೊಳಗಡೆ ಗುರುಗ್ರಹನು ಮತ್ತು ಕುಜಗ್ರಹ ಬದಲಾವಣೆ ಆಗ್ತಾರೆ. ಈ ವಾರದಲ್ಲಿ ಏನೆಲ್ಲ ಫಲವನ್ನು ಅನುಭವಿಸ್ತಾರೆ ಮತ್ತು ಈ ತಿಂಗಳಲ್ಲಿ ಗುರು ಬದಲಾವಣೆ ಆಗಿರೋದು, ಕುಜನ ಬದಲಾವಣೆ ಅದು ನಿಮ್ಮ ಯಾವೆಲ್ಲ ರಾಶಿ ಮೇಲೆ ಯಾವೆಲ್ಲ ಪರಿಣಾಮಗಳನ್ನು ಬೀಳ್ತಾ ಹೋಗ್ತಾನೆ. ಒಂದು ಶೇರ್ ಮಾರ್ಕೆಟ್ ಆಗಿರ್ಬೋದು, ಚಿನ್ನದ ಮಾರ್ಕೆಟ್ ಆಗಿರ್ಬೋದು, ಎಲ್ಲವೂ ಕೂಡ ಇರುತ್ತೆ 100%. ಇದರ ಜೊತೆಗೆ ರಾಜಕೀಯ ಭವಿಷ್ಯ ಕೂಡ ತುಂಬ ಸಾಕಷ್ಟು ಘಟನೆಗಳು ನಡೀತಾ ಹೋಗುತ್ತೆ. ಯಾರ್ಯಾರೆಲ್ಲ ಯಾವ್ಯಾವ ರಾಶಿ ಹುಟ್ಟಿದ್ರೆ ಅನ್ನೋದು ಇಂಪಾರ್ಟೆಂಟ್. ಮೊದಲಿಗೆ ಸ್ಟಾರ್ಟ್ ಮಾಡೋಣ. 12 ರಾಶಿಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಗೆ ಗುರು ಬದಲಾವಣೆ ಆಗಿರೋದು ತುಂಬ ಬೆನಿಫಿಟ್ ಅಂತ ಹೇಳುತ್ತೆ. ಗುರು ಬದಲಾವಣೆಯಾಗಿ 3ನೇ ಮನೆಯಲ್ಲಿ ಮೇಷರಾಶಿಗಿರೋದು ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಮೇಷರಾಶಿಗೆ 3ನೇ ಮನೆಗೊಂದು ಫ್ರೆಂಡ್ಶಿಪ್ ಅಂತ ಹೇಳುತ್ತೆ ಅಸ್ಟ್ರಾಲಜಿಯಲ್ಲಿ. ಆ ಫ್ರೆಂಡ್ಶಿಪ್ಗಳು ತುಂಬ ಜಾಸ್ತಿ ಒಳ್ಳೊಳ್ಳೆ ಫ್ರೆಂಡ್ಸು ಮತ್ತು ನಿಯತ್ ಫ್ರೆಂಡ್ಸು ಮತ್ತು ಗುರುಗಳ ಫ್ರೆಂಡ್ಸು ಮತ್ತು ವಿದ್ಯಾಭ್ಯಾಸ ಫ್ರೆಂಡ್ಸು ಮತ್ತು ಹಲವಾರು ಜನರಿಂದ ಫ್ರೆಂಡ್ಶಿಪ್ಪಿಂದ ತುಂಬ ಐಶ್ವರ್ಯ ಅನುಭವಿಸ್ತಾರೆ. ಮತ್ತು ಬೇರೆ ಧರ್ಮದವ್ರ ಫ್ರೆಂಡ್ಸ್ ಆಗಿ ನಿಮ್ಮನ್ನು ತುಂಬ ಕಾಪಾಡ್ತಾರೆ ಅಂತ ಹೇಳುತ್ತೆ. ಮೇಷರಾಶಿಗೆ ಈ ವಾರದಲ್ಲಿ ತುಂಬ ರಾಜಯೋಗ ಫಲವನ್ನು ಕೊಡುತ್ತೆ. ಈ ಒಂದು ತಿಂಗಳಲ್ಲೂ ಕೂಡ ತುಂಬ ರಾಜಯೋಗನ ಕೊಡುತ್ತೆ. ಇದಕ್ಕೆ ಮೇಷರಾಶಿ ಅಧಿಪತಿ ಕೂಡ ಕುಜಗ್ರಹನೇ ಆಗಿರ್ತಾನೆ. ಕುಜ ಕೂಡ ಲಾಭಸ್ಥಾನದಲ್ಲಿದ್ದಾನೆ. ಈ ಲಾಭಸ್ಥಾನದಲ್ಲಿ ಕುಜ ಮತ್ತು ಗುರುಗ್ರಹ ಇಬ್ಬರನ್ನೂ ಒಬ್ಬರನ್ನೊಬ್ಬರು ನೋಡೋದ್ರಿಂದ ಮೇಷರಾಶಿಯರು ಸಕಲ ಸಂಪತ್ತು ಐಶ್ವರ್ಯನ ಕೊಡ್ತಾರೆ 100%. ಮತ್ತು ಪ್ರಾಪರ್ಟಿ ವಿಚಾರ, ರಿಯಲ್ ಎಸ್ಟೇಟದಲ್ಲಿ ವೃತ್ತಿಯಲ್ಲಿದ್ದರು ಮೇಷರಾಶಿಯವರಿಗೆ ತುಂಬ ಒಳ್ಳೆ ಶುಭಫಲನ ಕೊಡುತ್ತೆ. ಅದೇ ರೀತಿಯಲ್ಲಿ ಟೀಚರ್ ಕೆಲಸ ಯಾರು ಮಾಡ್ತಾಯಿರೋ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಅದೇ ರೀತಿಯಲ್ಲಿ ಗುರುಗಳು ಮಠ ಮಾನ್ಯವನ್ನು ನಡೆಸ್ತಾ ಇದ್ದಾರೆ ಮೇಷರಾಶಿಯವರಿಗೆ ಐಶ್ವರ್ಯ ಕೂಡ ಅಕೌಂಟಿಗೆ ದುಡ್ಡು ಬಂದು ಸೇರುತ್ತೆ. ತುಂಬ ಬೆನಿಫಿಟ್ ಮೇಲೆ ಬೆನಿಫಿಟ್ಟು ಮೇಷರಾಶಿಯವರಿಗೆ ತುಂಬ ಪಾಸಿಟಿವ್ನ ಕೊಡ್ತಾ ಹೋಗುತ್ತೆ. ತುಂಬ ದೊಡ್ಡ ಪಾಸಿಟಿವ್ ಮೇಷರಾಶಿಗೆ ಗುರು ಬದಲಾವಣೆ ಕುಜನ ಬದಲಾವಣೆಯಿಂದ ತುಂಬ ದೊಡ್ಡ ಬೆನಿಫಿಟನ್ನು ಕೊಡ್ತಾ ಹೋಗುತ್ತೆ. ಯಾಕಂದರೆ ಕುಜನು ಮತ್ತು ಗುರುನು ಒಬ್ಬರೊಬ್ಬರು ನೋಡೋದ್ರಿಂದ ಈ ವಾರದಲ್ಲಿ ಈ ತಿಂಗಳಲ್ಲಿ ಏನು 7ನೇ ತಾರೀಕಿಂದ 14ನೇ ತಾರೀಕುವರೆಗೆ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ಮೇಷರಾಶಿಯವ್ರು ನೋಡ್ತೀರಾ. ಮತ್ತು ಮೇಷರಾಶಿಗೆ ಮಿಥುನ ರಾಶಿಗೆ ಗುರು ಬಂದಿರೋದ್ರಿಂದ ನಿಮಗೆ ತುಂಬ ದೊಡ್ಡ ಸಕ್ಸಸ್ಸನ್ನು ಕೊಡುತ್ತೆ. ಮತ್ತು ಚಿನ್ನದ ರೈಟ್ ಕೂಡ ಕಮ್ಮಿ ಆಗುತ್ತೆ ಬರ್ದಿರ್ತೀವಿ. ಯಾಕಂದರೆ ಗುರು ಹುಚ್ಚನಾಗಿದ್ದ ಕಟಕ ರಾಶಿಯಲ್ಲಿ ಹಾಗಾಗಿಯೇ ಚಿನ್ನದ ರೈಟು ಗಗನಕ್ಕೆ ಹೋಯಿತು. ಇವಾಗ ಚಿನ್ನದ ರೈಟು ಈ ತಿಂಗಳು 5ನೇ ತಾರೀಕು ನಂತರ ಚಿನ್ನದ ರೇಟು ಕಮ್ಮಿ ಆಗ್ತಾ ಹೋಗುತ್ತೆ. ಎಲ್ಲರೂ ಜಾಸ್ತಿ ಆಗುತ್ತೆ ಅಂತ ಬುಲ್ಡೆ ಬಿಟ್ಟಾರಲ್ಲ, ಬರ್ದಿರ್ಕಿಲ್ಲ $1,000 ರೂಪಾಯಿ ಕಮ್ಮಿ ಆಗುತ್ತೆ ಚಿನ್ನದ ರೇಟು. ಹೌದೌದು. ಗುರು ಬಂದು ಮಿಥುನ ರಾಶಿಯಲ್ಲಿದ್ದರೆ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ. ಗೋಲ್ಡ್ ದಿಢೀರ್ನೆ ಕಮ್ಮಿ ಕಾಣ್ತೀರಾ. ಬರ್ದಿರ್ಕೆ ಚಿನ್ನದ ಒಂದು ತಗೋನವ್ರಿಗೆ ಒಳ್ಳೆ ಆಫರ್ ಸಿಗುತ್ತೆ. ಮೇಷರಾಶಿ ಟೈಮ್ ತುಂಬ ಚೆನ್ನಾಗಿತ್ತು ಈ ವಾರ ಈ ತಿಂಗಳು.